ಪ್ರಜ್ವಲ್ ರೇವಣ್ಣ ಪಾಕೆಟ್ ನೋಟ್ನಲ್ಲಿ ಹಲವು ನಂಬರ್ಸ್ ಇತ್ತು. ಪಾಕೆಟ್ ನೋಟ್ನಲ್ಲಿತ್ತು 40 ಮೊಬೈಲ್ ನಂಬರ್ಗಳು. ತಂದೆಯ ಹೆಸರು ಶಿವಪ್ಪ, ತಾಯಿಯ ಹೆಸರು ಪಾರ್ವತಿ ಅಂತ ಬರ್ಕೊಂಡಿದ್ರಂತೆ. ಹಲವು ಆಪ್ತರು ಮತ್ತು ಅಪರಿಚಿತರ ನಂಬರ್ಗಳು ಕೂಡ ಪತ್ತೆಯಾಗಿದೆ. ಪಾಕೆಟ್ ನೋಟ್ನಲ್ಲಿ ಇದ್ದಂಥ ಇತರ ನಂಬರ್ಸ್ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ಆ ನಂಬರಲ್ಲಿ 40 ಪಾಕೆಟ್ನಲ್ಲಿ ಇದ್ದಂಥ ಡೈರಿನಲ್ಲಿ 40 ನಂಬರ್ ಇತ್ತಲ್ಲ, ಅದ್ರ ಬಗ್ಗೆ ಪ್ರಜ್ವಲ್ ಜೊತೆ ಮಾತನಾಡಿದವ್ರಿಗೆ ತಟ್ಟಲಿದೆ ವಿಚಾರಣೆ ಬಿಸಿ. ಏನು ಮಾತಾಡಿದ್ರಿ ಅಂತ ಕೇಳ್ತಾರೆ. ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ನೋಡಿ, ಈಗ ಜೈಲಿನಲ್ಲಿ ಮೊಬೈಲ್ ಪತ್ತೆ ಆಗಿದೆ. ಯಾವುದೇ VIP ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಿದಾಗಲೂ ಮೊಬೈಲ್ ಪತ್ತೆ ಆಗಿದೆ ಒಂದು ಕಡೆ. ಇನ್ನೊಂದು ಕಡೆ ಯಾರ್ಯಾರ ಜೊತೆ ಮಾತಾಡಿದ್ರಿ ಅಂತ ಕೇಳಲಿಕ್ಕೆ ಮಾಹಿತಿ ಹಂಚ್ಕೊಳ್ಳಿಲ್ಲ ಅಂತ FSLಗೆ ರವಾನೆ ಮಾಡಿರೋದು. ಇನ್ನೊಂದು ಕಡೆ 40ಕ್ಕೂ ಹೆಚ್ಚು ನಂಬರ್ ಸಿಕ್ಕಿರುವಂಥದ್ದು. ಓವರ್ ಆಲ್ ಈ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ಳೋದು. ಮಧುಸೂದನ್, ಕಳೆದ 11ನೇ ತಾರೀಕು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ CCB ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಇದ್ದಂಥ ಬ್ಯಾರಕ್ನಲ್ಲಿ ಒಂದು 5G ರೆಡ್ಮಿ ಮೊಬೈಲ್ ಸಿಕ್ಕಿರುವಂಥದ್ದು. ಪ್ರಮುಖವಾಗಿ ಪೊಲೀಸರು ದಾಳಿ ಮಾಡಿ ಕೇಳಿದಂಥ ಸಂದರ್ಭದಲ್ಲಿ ಆರಂಭಿಕ ಹಂತದಲ್ಲಿ ಮೊಬೈಲ್ ನಂದೇ ಅಂತೇಳಿ ಪ್ರಜ್ವಲ್ ರೇವಣ್ಣ ಹೇಳ್ತಾರೆ. ನಂತರದಲ್ಲಿ ಪಾಸ್ವರ್ಡ್ಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ಮೊಬೈಲ್ ನಂದಲ್ಲ ಅಂತೇಳಿ ಪ್ರಜ್ವಲ್ ರೇವಣ್ಣ ಮಾತನ್ನ ವರ್ಷೆಯನ್ನು ಬದಲಾಯಿಸುವಂಥದ್ದು. ನಂತರ ಅವರ ಬ್ಯಾರಕ್ನಲ್ಲಿ ಇದ್ದಂಥ ಪ್ರತಾಪ್ ರಾಯ್ ಮೊಬೈಲ್ನ ಸಿಮ್ ಕಾರ್ಡ್ ಚಾರ್ಜರ್ ನಂದು ಅಂತ ಹೇಳಿರುವಂಥದ್ದು. ಜೊತೆಗೆ ಅವರ ಹಾಸಿಗೆಯ ಕೆಳಗಡೆ ಅಂದರೆ ಬೆಡ್ಶೀಟ್ನ ಕೆಳಗಡೆ ಮೊಬೈಲ್ ಪತ್ತೆ ಆಗುತ್ತೆ. ಮೊಬೈಲ್ ಪತ್ತೆ ಆದಂಥ ನಂತರ ಸಂದರ್ಭದಲ್ಲಿ ಒಂದು ನೋಟ್ಬುಕ್ ಕೂಡ ಪತ್ತೆ ಆಗುವಂಥದ್ದು. ಅಂದರೆ ಸಣ್ಣದಾದಂಥ ಹ್ಯಾಂಡ್ ನೋಟ್ಬುಕ್ ರೀತಿಯಾದಂಥ ಪುಸ್ತಕ ಪತ್ತೆ ಆಗುವಂಥದ್ದು. ಅದರಲ್ಲಿ ಸರಿಸುಮಾರು 40 ಮೊಬೈಲ್ ನಂಬರ್ಗಳು ಪತ್ತೆ ಆಗಿರುವಂಥದ್ದು. ಈ ಪೈಕಿ ಕುಟುಂಬಸ್ಥರ ಹೆಸರನ್ನ, ದೇವರ ಹೆಸರಿನಲ್ಲಿ ಪ್ರಜ್ವಲ್ ರೇವಣ್ಣ ಸೇವನ ಮಾಡಿರುವಂಥದ್ದು. ಅಂದರೆ ತಂದೆಯವರ ಹೆಸರು ಮೊಬೈಲ್ ನಂಬರನ್ನು ಶಿವಪ್ಪ ಅಂತೇಳಿ, ತಾಯಿಯವರ ಮೊಬೈಲ್ ನಂಬರನ್ನು ಪಾರ್ವತಿ ಅಂತೇಳಿ, ಈ ರೀತಿಯಾಗಿ ಕೋಡ್ ವರ್ಡ್ಗಳನ್ನು ಬಳಸಿ ಮೊಬೈಲ್ ನಂಬರ್ಗಳನ್ನು ಬರೆದಿಟ್ಕೊಳ್ಳುವಂಥ ಕೆಲಸವನ್ನು ಪ್ರಜ್ವಲ್ ರೇವಣ್ಣ ಅವರು ಮಾಡಿರ್ತಾರೆ. ಜೊತೆಗೆ ಆ ಮೊಬೈಲನ್ನು ಆಗಾಗ್ಗೆ ನಾನು ಬಳಕೆಯನ್ನು ಮಾಡ್ತಿದ್ದೆ, ಪ್ರತಾಪಿಂದ ಮೊಬೈಲನ್ನು ಇಸ್ಕೊಂಡು ಆಗಾಗ್ಗೆ ಸಂಬಂಧಿಕರಿಗೆ ಹಾಗೂ ವಕೀಲರಿಗೆ ಕರೆಯನ್ನ ಮಾಡ್ತಿದ್ದೆ ಅಂತೇಳಿ ಖುದ್ದು ಪ್ರಜ್ವಲ್ ರೇವಣ್ಣ CCB ಪೊಲೀಸರ ಮುಂದೆ ಬಾಯಿ ಬಿಟ್ಟಿರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರ ಬ್ಯಾರಕ್ನಲ್ಲಿ ಪೇಪರ್ಗಳಲ್ಲಿ ಬಂದಿದ್ದಂಥ ಹಲವು ನಟಿಯರ ಹಾಗೂ ಮಾಡೆಲ್ಗಳ ಫೋಟೋಗಳು ಕೂಡ, ಕಟಿಂಗ್ಸ್ಗಳು ಕೂಡ ಪತ್ತೆ ಆಗಿರುವಂಥದ್ದು. ಅಂದರೆ ಪೇಪರ್ನಲ್ಲಿ ಬಂದಿದ್ದಂಥ ಅಡ್ವರ್ಟೈಸ್ಮೆಂಟ್ನ ಜಾಹೀರಾತುಗಳಲ್ಲಿ ಇದ್ದಂಥ ನಟಿಯರು ಹಾಗೂ ಮಾಡೆಲ್ಗಳ ಹಾಗೆ ಸಂಪರ್ಕದಲ್ಲಿ ಇರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.